ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ಗೃಹಲಕ್ಷ್ಮಿ ಯೋಜನೆಯ ಉಚಿತ 2,000 ಹಣ 9ನೇ ಕಂತಿನ ಹಣ ಬರ್ದೇ ಇದ್ದವರಿಗೆ ಇವತ್ತು ಬೆಳ್ಳಗೆನೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಜೊತೆಗೆ 9ನೇ ಕಂತಿನ ಹಣ ಉಚಿತ 2,000 ಹಣ ಜಮಾ ಆಗಿದೆ ಸ್ನೇಹಿತರೆ. ಸೊ ತಪ್ಪದೆ ಹೋಗಿ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಮತ್ತೊಂದು ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. ಸೊ ಆ ಗುಡ್ ನ್ಯೂಸ್ ಏನು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಹಾಗೇನೆ ನಿಮ್ಮ ಮೊಬೈಲ್ ಅಲ್ಲಿ SMS ಬರ್ಲಿಲ್ಲ ಅಂದ್ರೆ ಸೊ ನೀವು ಆರಾಮಾಗಿ ನಿಮ್ಮ ಮೊಬೈಲ್ ಮುಖಾಂತರವನ್ನೇ ಚೆಕ್ ಮಾಡ್ಕೋಬಹುದು. ಕಂಪ್ಲೀಟ್ ಆಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಪ್ರತಿಯೊಬ್ಬ ಮಹಿಳೆಗೂ ಉಚಿತ 1 ಲಕ್ಷ ಹಣ ಯೋಜನೆಯಿಂದ ಸಿಗತ್ತೆ. ಆ ಯೋಜನೆಯ ಹೆಸರೇನು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಯಾವ ರೀತಿಯಾಗಿ ಅರ್ಜಿಯನ್ನ ಹಾಕಬೇಕು, ಹಾಗೆ ಯಾವ ಮಹಿಳೆಯರಿಗೆ ಈ ಉಚಿತ 1 ಲಕ್ಷ ಹಣ ಸಿಗತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ. ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ಪ್ರತಿ ಸರಿ ತಿಳಿಸ್ಕೊಡುವ ಹಾಗೆ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ. ಸಾಧ್ಯವಾದಷ್ಟು ಮಟ್ಟಿಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು ಅವರಿಗೆ ಶೇರ್ ಮಾಡಿ ಸ್ನೇಹಿತರೆ. ಸೊ ಇನ್ನೇನು ಎಲೆಕ್ಷನ್ ಬಂದೇ ಬಿಡ್ತು. ಇದೇ ತಿಂಗಳು 26ನೇ ತಾರೀಕು ಸೊ ಎಲೆಕ್ಷನ್ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಹೋಗಿ ಸೊ ನಿಮಗೆ ಇಷ್ಟವಾದ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿಕೊಂಡು ಪ್ರತಿಯೊಬ್ಬರು ತಪ್ಪದೆ ಎಲೆಕ್ಷನ್ ಅಲ್ಲಿ ವೋಟನ್ನ ಮಾಡಿ. ಸೊ ನಿಮ್ಮ ಡಿಸ್ಟಿಕ್ ಅಲ್ಲಿ ಯಾವತ್ತು ಎಲೆಕ್ಷನ್ ಇದೆ ಅನ್ನೋದು ಒಂದು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ನಾನು ಎಲೆಕ್ಷನ್ಗೆ ವೋಟ್ ಹಾಕುವಂಥದ್ದು 26ನೇ ತಾರೀಕು. ಸೊ ನೀವೆಲ್ಲರೂ ಯಾವಾಗ ಎಲೆಕ್ಷನ್ಗೆ ವೋಟ್ ಹಾಕ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ನೀವಿರುವಂತಹ ಜಿಲ್ಲೆ ಯಾವುದು ಅನ್ನೋದನ್ನು ಕೂಡ ತಿಳಿಸ್ಕೊಡಿ. ಸೊ ತಿಳಿಸ್ಕೊಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ಮತ್ತೆ ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಹೌದು, ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತಿನ ಹಣ ಸಾಕಷ್ಟು ಜನರಿಗೆ ಜಮಾ ಆಗಿತ್ತು. ಆದ್ರೆ ಇನ್ನೊಂದಿಷ್ಟು ಜನ ಮಹಿಳೆಯರಿಗೆ ಉಚಿತ 9ನೇ ಕಂತಿನ 2,000 ಹಣ ಪೆಂಡಿಂಗ್ ಇತ್ತು ಅಂತಾನೆ ಹೇಳ್ಬೋದು. ಸೊ ಆ ಹಣ ಇವತ್ತು 2,000 ಹಣ ಜಮಾ ಆಗಿದೆ. ಸಾಕಷ್ಟು ಜನರ ಮಹಿಳೆಯರ ಖಾತೆಗೆ ಜಮಾ ಆಗಿದೆ. ತಪ್ಪದೆ ಹೋಗಿ ನಿಮ್ಮ ಅಕೌಂಟ್ಗಳಲ್ಲಿ ಚೆಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಚೆಕ್ ಮಾಡ್ಲಿಕ್ಕೆ ಫೋನ್ ಪೇ ಅಥವಾ ಗೂಗಲ್ ಪೇ ಗೊತ್ತಾಗಿಲ್ಲ ಅಂದ್ರೆ ಸೊ ನೀವು ಯೂಸ್ ಮಾಡುವಂತಹ ಬ್ಯಾಂಕ್ ಏನಿರುತ್ತೆ ಆ ಬ್ಯಾಂಕಿಗೆ SBI ಬ್ಯಾಂಕ್ ಯೂಸ್ ಮಾಡ್ತಿದ್ರೆ SBI ನ ಮಿನಿ ಸ್ಟೇಟ್ಮೆಂಟ್ ಚೆಕ್ ಮಾಡುವ ನಂಬರ್ ಇರುತ್ತಲ್ಲ, ಆ ಟೋಲ್ ಫ್ರೀ ನಂಬರ್ಗೆ ಒಂದು ಮಿಸ್ಡ್ ಕಾಲ್ ಕೊಟ್ರೆ ಸಾಕು. ಸೊ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಉಚಿತ 2,000 ಹಣ ಬಂದಿದೆಯೋ ಅಲ್ಲ ಅನ್ನೋದು ಆರಾಮಾಗಿ ಚೆಕ್ ಮಾಡ್ಕೋಬಹುದು. ಅದ್ರ ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ಕ್ರೆಡಿಟ್ ಆಗಿದೆ. 9ನೇ ಕಂತಿನ ಹಣ ಬಂದಿದೆಯಾ ಅಂತ ಚೆಕ್ ಮಾಡಿ. ಬಂದಿದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ. ಅದರ ಜೊತೆಗೆ ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆ ಹಣ ಕೂಡ ಜಮಾ ಆಗಿದೆ. ತಪ್ಪದೆ ಹೋಗಿ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನೊಂದು ಗುಡ್ ನ್ಯೂಸ್ ಏನು ಅಂದ್ರೆ ಇಲ್ಲಿ ಸೊ ಪ್ರತಿಯೊಬ್ಬರಿಗೂ ಮಹಿಳೆಯರಿಗೆ 1 ಲಕ್ಷ ರೂಪಾಯಿ ಏನಿದು ಅಂತ ಕೇಳ್ಬೋದು. ಹೌದು, ಈಗಾಗಲೇ ನಿಮ್ಗೆ ಗೊತ್ತಿರತ್ತೆ. ಸೊ ರಾಜ್ಯ ಸರ್ಕಾರ ಈಗಾಗಲೇ ತಿಳಿಸ್ಕೊಟ್ಟಿದೆ. ಅದರಲ್ಲೂ ಕಾಂಗ್ರೆಸ್ ಸರ್ಕಾರ ಏನಾದ್ರೂ ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಪ್ರತಿಯೊಬ್ಬ ಮಹಿಳೆಗೂ ಪ್ರತಿ ತಿಂಗಳು ಸೊ 10,500 ಸಿಗುವ ಹಾಗೆ, ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಪ್ಲಸ್ ಮಹಾಲಕ್ಷ್ಮಿ ಯೋಜನೆ ಹಣದಿಂದ 1 ಲಕ್ಷ ಹಣವನ್ನ ಕೊಡ್ತಾರೆ. ಅವೆರಡೂ ಸೇರ್ಬಿಟ್ಟು ಪ್ರತಿ ತಿಂಗಳು 10,500 ಹಣ ಸಿಗುವ ಹಾಗೆ ನಾವು ಮಾಡ್ತೀವಿ. ಸೊ ನಮ್ಮ ಕಾಂಗ್ರೆಸ್ ಸರ್ಕಾರ ಏನಾದ್ರೂ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಪ್ರತಿಯೊಬ್ಬ ಮಹಿಳೆಗೂ ಸೊ ಗೃಹಲಕ್ಷ್ಮಿ ಯೋಜನೆ 2,000 ಹಣ ಹೇಗೆ ಸಿಗುತ್ತೋ ಅದೇ ತರ ವರ್ಷಕ್ಕೆ 1 ಲಕ್ಷ ಹಣ ಸಿಗುವ ಹಾಗೆ ನಾವು ಕೊಡ್ತೀವಿ ಅಂತ ಹೇಳಿ ಈಗ ಆಲ್ರೆಡಿ ಘೋಷಣೆಯನ್ನ ಮಾಡಿದ್ದಾರೆ. ಅದೇ ಪ್ರಕಾರವಾಗಿ ಸೊ ತುಂಬಾ ಕಡೆಯಲ್ಲಿ ಏನಂತ ಅಂದ್ರೆ ಈಗ ಕೆಲವೊಂದು ಡಿಸ್ಟಿಕ್ ಗಳಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಈಗಾಗಲೇ ನೋಡ್ಬೋದು ಎಲೆಕ್ಷನ್ ಇರೋದಕ್ಕೋಸ್ಕರ ಸೊ ಪ್ರಚಾರಕ್ಕೆ ಅಂತ ಏನ್ ಹೋಗಿರ್ತಾರೆ ಅಲ್ಲಿ ಕೆಲವೊಂದು ಕಡೆಯಲ್ಲಿ ಬಾಂಡ್ಗಳನ್ನು ಕೂಡ ವಿತರಣೆಯನ್ನ ಮಾಡಿದಾರಂತೆ. ಅಂದ್ರೆ ನಾವು ಎಲೆಕ್ಷನ್ ಏನಂತ ಬಾಂಡ್ ವಿಚಾರಣೆ ಮಾಡಿದರೆ ನಾವು 1 ಲಕ್ಷ ಹಣವನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಾಂಡ್ ಅನ್ನ ಕೂಡ ವಿತರಣೆಯನ್ನ ಮಾಡಿದಾರಂತೆ ಸ್ನೇಹಿತರೆ. ಸೊ ಇದು ನನಗೆ ಹೀಗೆ ಯಾರೋ ಗೊತ್ತಿರೋರು ನನಗೆ ಹೇಳಿರುವಂತದ್ದು. ಅಂದ್ರೆ ಎಲೆಕ್ಷನ್ ಅಲ್ಲಿ ನಾವೇನಾದ್ರೂ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಸೊ 1 ಲಕ್ಷ ಹಣವನ್ನ ಪ್ರತಿ ತಿಂಗಳು ಪ್ರತಿ ವರ್ಷಕ್ಕೆ ಕೊಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಹೇಳಿತ್ತು. ಅದನ್ನ ಕೊಡ್ತೀವಿ ಅಂತ ಹೇಳಿ ಆಲ್ರೆಡಿ ವಿತರಣೆಯನ್ನ ಕೂಡ ಮಾಡಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಮಾತ್ರ ವರ್ಷಕ್ಕೆ 1 ಲಕ್ಷ ಸಿಗುವಂತದ್ದು. ಇಲ್ಲ ಅಂದ್ರೆ ಏನು ಈ ಉಚಿತ 2,000 ಹಣ ಸಿಗತ್ತೆ ಅದು ಕಂಟಿನ್ಯೂ ಆಗಿ ಸಿಗತ್ತೆ. ಯಾವುದೇ ರೀತಿಯಾಗಿ ನಾವು ಮಧ್ಯದಲ್ಲಿ ಸ್ಟಾಪ್ ಮಾಡೋದಿಲ್ಲ. ಸೊ ನಮ್ಮ ಸರ್ಕಾರ 5 ವರ್ಷ ಏನು ರಾಜ್ಯದಲ್ಲಿ ಇರುತ್ತೋ ಅಲ್ಲಿವರೆಗೂ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಆಲ್ರೆಡಿ ಸೊ ತುಂಬಾ ಬಿಜೆಪಿ ಸರ್ಕಾರವೂ ಕೂಡ ಹೇಳಿದೆ, ಏನಾದ್ರೂ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಈ 5 ಗ್ಯಾರಂಟಿಗಳನ್ನ ಏನ್ ಕೊಟ್ಟಿದೀವಿ ನಾವು 5 ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಸರ್ಕಾರ ಏನ್ ಕೊಟ್ಟಿದೋ 5 ಗ್ಯಾರಂಟಿ ಕೊಟ್ಟಿರೋದು ನಾವು ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಮಾಡ್ತೀವಿ, ಇದನ್ನ ಜಾರಿಯಲ್ಲಿ ಇರೋದಕ್ಕೆ ಬಿಡೋದಿಲ್ಲ ಅಂತ ಬಿಜೆಪಿ ಸರ್ಕಾರ ಹೇಳಿದೆ. ಅದಕ್ಕೆ ಕಾಂಗ್ರೆಸ್ ಸರ್ಕಾರ ತಿರುಗೇಟನ್ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಯಾವುದೇ ಕಾರಣಕ್ಕೂ ನೀವು ಕ್ಯಾನ್ಸಲ್ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ. ಸೊ ನಾವು ಇರೋ ತನಕ ಅಂದ್ರೆ ರಾಜ್ಯ ಸರ್ಕಾರ 5 ವರ್ಷ ಇರೋ ತನಕ ನಾವು ಅಧಿಕಾರದಲ್ಲಿ ಇರೋ ತನಕ ಈಗ ಉಚಿತ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಫ್ರೀ ಬಸ್ ಆಗಿರ್ಬೋದು, ಯುವ ನಿಧಿ ಯೋಜನೆ ಆಗಿರ್ಬೋದು, ಹಾಗೆ ಗೃಹ ಜ್ಯೋತಿ ಯೋಜನೆ ಇರ್ಬೋದು, ಅದೆಲ್ಲವೂ ಕೂಡ ಕಂಟಿನ್ಯೂ ಆಗಿರುತ್ತೆ.
ಸೊ ನಿಮ್ಮ ಸರ್ಕಾರ ಬಂದರೂ ಕೂಡ ನಾವು ಕ್ಯಾನ್ಸಲ್ ಮಾಡ್ಲಿಕ್ಕೆ ಬಿಡಲ್ಲ ಅಂತ ಹೇಳಿದೆ. ಬಟ್ ಅದೇ ರೀತಿಯಾಗಿ ಬಿಜೆಪಿ ಸರ್ಕಾರವು ಕೂಡ ತಿಳಿಸ್ಕೊಟ್ಟಿದೆ, ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಖಂಡಿತವಾಗ್ಲೂ ಇದನ್ನ ಕ್ಯಾನ್ಸಲ್ ಮಾಡೇ ಮಾಡ್ತೀವಿ ಅಂತ. ಸೊ ಕಾದ್ ನೋಡ್ಬೇಕಾಗಿದೆ ಯಾವ ಸರ್ಕಾರ ಬರುತ್ತೆ ಅಂತ, ಯಾಕಂದ್ರೆ ಅದೆಲ್ಲದೂ ಕೂಡ ಪ್ರತಿಯೊಬ್ಬರ ಕೈಯಲ್ಲಿ ಇರುತ್ತೆ. ಹಾಗೆ ಅವರವರ ಇಂಡಿಪೆಂಡೆಂಟ್ ಓನ್ ಒಪಿನಿಯನ್ ಕೂಡ ಆಗಿರುತ್ತೆ. ಯಾಕಂದ್ರೆ ಅವರ ಊರಲ್ಲಿ ಯಾರು ಚೆನ್ನಾಗಿ ಕೆಲಸವನ್ನ ಮಾಡಿರ್ತಾರೆ, ಹಾಗೆ ಊರಿಗೆ ಏನ್ ಬೇಕು ಅದನ್ನ ಮಾಡಿರ್ತಾರೆ. ಜೊತೆಗೆ ಸೊ ಕೇಂದ್ರದಲ್ಲಿ ಆಗಿರ್ಬೋದು, ರಾಜ್ಯದಲ್ಲಿ ಆಗಿರ್ಬೋದು, ಎಲ್ಲದೂ ಕೂಡ ಜನರಿಗೆ ತಲುಪುವ ಮಟ್ಟಿಗೆ ಏನ್ ಮಾಡಿರ್ತಾರೋ ಅವರಿಗೆ ಪ್ರತಿಯೊಬ್ಬರು ಕೂಡ ಓಟನ್ನ ಹಾಕ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ನೀವು ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಿ ಅನ್ನೋದು ಕೂಡ ನಿಮ್ಮ ಇಚ್ಛೆ ಆಗಿರುತ್ತೆ. ಸೊ ನಿಮ್ಗೇನಾದ್ರೂ ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಿ ಅಂತ ಹೇಳಬೇಕು ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ಸೊ ಎಲ್ಲರೂ ಕೂಡ ಅದು ಇಂಡಿಪೆಂಡೆಂಟ್ ಒಪಿನಿಯನ್ ಅಂತಾನೆ ಹೇಳ್ಬೋದು, ಯಾರು ಕೂಡ ಓಪನ್ ಆಗಿ ಹೇಳೋದಿಲ್ಲ. ಬಟ್ ನನಗೆ ಜಸ್ಟ್ ಕೇಳಿರುವಂಥದ್ದು, ಸೊ ಹೇಳಲೇಬೇಕು ಅಂತ ಹೇಳ್ತಾ ಇಲ್ಲ, ಜಸ್ಟ್ ಕೇಳಿರುವಂಥದ್ದು. ಸೊ ನೋಡೋಣ ಯಾವ ಪಕ್ಷ ಬರುತ್ತೆ. ಯಾವ ಪಕ್ಷ ಬಂದರೂ ಕೂಡ ದೇಶಕ್ಕೆ ಒಳ್ಳೇದಾಗ್ಲಿ, ಹಾಗೇನೆ ರಾಜ್ಯಕ್ಕೂ ಕೂಡ ಒಳ್ಳೇದಾಗ್ಲಿ, ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾನು ಹಾರೈಸ್ತೀನಿ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡಿ. ಸೊ ಹಾಗೆ ತಪ್ಪದೆ ಎಲ್ಲರೂ ಕೂಡ 26ನೇ ತಾರೀಕು ಹೋಗಿ ಓಟ್ ಹಾಕೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ವಿಡಿಯೋದಲ್ಲಿ ಲಿಂಕ್ ಅನ್ನ ಹಾಕಿರ್ತೀನಿ ಸ್ನೇಹಿತರೆ. ಪ್ರತಿಯೊಬ್ಬರು ನಾನು ಶಾರ್ಟ್ಸ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಮಿನಿ ವ್ಲಾಗ್ ಅನ್ನು ಕೂಡ, ಅದನ್ನ ಹೋಗಿ ದಯವಿಟ್ಟು ಎಲ್ಲರೂ ವಿಡಿಯೋನ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಹಾಗೆ ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ನಾನು ಗೋಲ್ಡ್ ಜ್ಯುವೆಲರಿ ವಿಡಿಯೋಗಳನ್ನು ಕೂಡ ಶೇರ್ ಮಾಡ್ಕೊತೀನಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಸೊ ಇದೇ ರೀತಿ ವಿಡಿಯೋಕ್ಕೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.